ಕಾಲೇಜ್ ಅಂತ ಇದ್ಮೇಲೆ ಫೆಸ್ಟ್ ಎಲ್ಲ ಕಾಮನ್ ಆಗೇ ಇರುತ್ತೆ. ಆ ಫೆಸ್ಟ್ಗೆ ಕ್ರೇಜ್ ಬರೋಂಗ್ ಮಾಡೋದೇ ಯಾವಾಗಲೂ ಆ ಕಾಲೇಜಲ್ಲಿರೋಂಥ ಆರ್ಟ್ಸ್ ಡಿಪಾರ್ಟ್ಮೆಂಟ್ ಹುಡುಗರು ಹುಡುಗಿರು ಆ ಬ್ರಾಂಚ್ನ ಸ್ಟೂಡೆಂಟ್ಸೇ ಆಗಿರ್ತಾರೆ ಅಂತ ಹೇಳ್ಬೋದು. ಅದೇ ಥರನೇ ನಮ್ಮ ಕಾಲೇಜಲ್ಲಿ ನಮ್ಮ ಬ್ರ್ಯಾಂಚ್ ಸೆಕ್ಷನ್ ಬಾಯ್ಸು ತುಂಬ ಚೆನ್ನಾಗೇ ಫೆಸ್ಟ್ನ ನಡೆಸ್ಕೊಟ್ರು ಅಂತ ಹೇಳ್ಬೋದು. ನಾವು ಹೇಳ್ಕೊಳ್ಳೋಕೆ ಹೆಮ್ಮೆ ಆಗುತ್ತೆ, ಸೊರ್ಬ ಗೊತ್ತು ಎಲ್ಲರಿಗೂ ಗೊತ್ತು ಅನ್ನೋ ಥರ ನಮ್ಮ ಕಾಲೇಜ್ ಫೆಸ್ಟು ತುಂಬ ಸುಂದರವಾಗಿ ಹೇಳೋಕ್ಕಷ್ಟೇ HP ಬ್ರ್ಯಾಂಚ್ ಆದರೂ ಲೇಟೆಸ್ಟ್ ಆಗಿ ಎಂಟ್ರಿ ಕೊಟ್ಟಿರೋದು ಅಂಥದ್ದು ಅಂದರೆ ನಮ್ಮ ಆರ್ಟ್ಸ್ ಬ್ರ್ಯಾಂಚ್ ಮಾತ್ರ. ಚಾಮುಂಡಿ ಎಕ್ಸ್ಪ್ರೆಸ್ ಇರ್ಬೋದು ಅಥವಾ ಇನ್ನೂ ಪ್ರಸಿದ್ಧವಾಗಿರೋ ಸೊರ್ಬಾದಲ್ಲೇ ಪ್ರಸಿದ್ಧ ಆಗಿರೋಂಥ ಕೆಲವೊಂದು ಹೋರಿಗಳನ್ನ ನಮ್ಮ ಕಾಲೇಜ್ಗೆ ನಮ್ಮ ಬಾಯ್ಸು ಕರ್ಕೊಂಡು ಬಂದಿದ್ರು. ನಮ್ಮ ಫೆಸ್ಟ್ಗೆ ಯಾವಾಗ ಒಂದು ಕೀರ್ತಿ ಬಂದಿದ್ದು, ಯಾವಾಗ ಒಂದು ಒಳ್ಳೆ ಫೆಸ್ಟ್ ಆಯ್ತು ಅಂತ ಒಂದು ಗರಿ ಬಂದಿದ್ದು ಅಂದ್ರೆ ಹೋರಿಗಳ ಆಗಮನ ಆದಾಗ ಮಾತ್ರ. ಯಾವ ತರ ಅಂದ್ರೆ ಚಾಮುಂಡಿ ಎಕ್ಸ್ಪ್ರೆಸ್ ಅಲ್ಲಿ ತುಂಬಾ ಹೈಲೈಟ್ ಆಗ್ಬಿಡ್ತು, ತುಂಬಾ ಸುಂದರವಾಗಿರೋಂಥ ಹೋರಿ. ಅದ್ರ ಜೊತೆಗೆ ಬಂದಿದ್ದ 4-5 ಹೋರಿಗಳು ಕೂಡ ತುಂಬಾ ಸುಂದರವಾಗಿದ್ವು. ಆದ್ರೆ ಅವನ ಹೆಸರು ಕೇಳೋಕೆ ನಮ್ಗೆ ಅಲ್ಲಿ ಹೋಗೋಕೆ ತುಂಬಾ ಭಯ ಆಗ್ಬಿಟ್ಟು ಅವ್ರ ಹೆಸರು ಏನು ಕೇಳಲಿಲ್ಲ, ಅದಕ್ಕೆ ಗೊತ್ತಾಗ್ಲಿಲ್ಲ. ಈ ರೀತಿನೂ ಒಂದು ಫೆಸ್ಟ್ನ ಆರ್ಗನೈಸ್ ಮಾಡ್ಬೋದು ಅನ್ನೋದನ್ನ ಆರ್ಟ್ಸ್ ಬ್ರಾಂಚ್ ಅವರು ತುಂಬಾ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ. ಏನೇ ಹೇಳಿ ಆರ್ಟ್ಸ್ ಅವ್ರಿಗೆ ಗೊತ್ತು, ಎಲ್ಲರಿಗೂ ಗೊತ್ತು ಅನ್ನೋ ತರ ಮತ್ತೆ ಇನ್ನೊಂದ್ಸತಿ ಪ್ರೂವ್ ಆಯ್ತು. ಲಾಸ್ಟ್ ಇಯರ್ಸ್ ಅಂತ ನೋಡಿದೆ ತುಂಬಾ ಮೆಮೊರೇಬಲ್ ಆಗಿ ಯಾರು ಮರಿದೇ ಇರೋ ಅಂತಹ ಒಂದು ಸಿಚುವೇಶನ್ನ ಆರ್ಟ್ಸ್ ಹುಡುಗರು ತುಂಬಾ ನೀಟಾಗಿ ಮತ್ತೆ ಎಫರ್ಟ್ಸ್ ಹಾಕಿ ರೆಡಿ ಮಾಡಿದ್ದಾರೆ. ಇದಕ್ಕೆ ನಾವೆಲ್ಲರೂ ಒಂದು ಮೆಚ್ಚುಗೆ ನೀಡಲೇಬೇಕು.